ನೋಡಿ ರೈತರು ಎಷ್ಟು ಕಷ್ಟ ಬಿದ್ದು ಈ ಕಬ್ಬನ್ನ ಬೆಳೆದವ್ರೆ. ಸರಿಸುಮಾರು ಒಂದು 4-5 ಎಕರೆ ಅಷ್ಟು ಕಬ್ಬು ಪೂರ್ತಿ ನಿನ್ನೆ ರಾತ್ರಿ ಆರಿಸಿರುವಂಥದ್ದು. ಅಂದರೆ ಎಲ್ಲ ಫುಲ್ಲು ಬೆಂಕಿ ಹತ್ಕೊಂಡು ಯಾವ ಸ್ಥಿತಿಲೈತೆ ಅಂತಂದ್ಬಿಟ್ಟು ನೋಡಿ ಇವರೇ ರೈತರು. ಅಣ್ಣ ಇದು ಹೆಂಗಾಯ್ತು, ಯಾವ ಥರ ಆಯಿತು? ಈ ಟಿ ಸಿಯಿಂದ ಹಾಂ ಜಂಪು ಸುಟ್ಟೋಗಿ ಹತ್ಕೊಂಡಿರೋದು. ಈ ಟಿ ಸಿಯಿಂದ ಇದು ಯಾವ ಟೈಮಲ್ಲಿ ಆಯಿತು, ಏನಾಯಿತು ಅಂತಂದ್ಬಿಟ್ಟು ಸಂಪೂರ್ಣ ಸಾಯಂಕಾಲ 5:15 ಎಷ್ಟು ಜನ ಆರಿಸಿದ್ರು, ಏನೇನು ಕರೆಸಿದ್ರಿ, ಯಾವ ರೀತಿ ಆಯಿತು, ಏನು ಎತ್ತ? ಮತ್ತು ಇದು ಫೈರ್ ಇಂಜಿನು, JCBಗಳು ಎಲ್ಲ, ಮತ್ತು ಊರಿನ ಜನ. JCBಗಳು ಎಷ್ಟು ಬಂದಿದ್ದೋ? JCB 2 JCB. ನಿಮ್ಮದು ಮತ್ತು ಇನ್ಯಾರ್ಯಾರ್ದು ಈ ಥರ ಆಗಿರುವಂಥದ್ದು? ನಮ್ಮದೊಂದು, ಹಾಂ, ಮತ್ತು ನಮ್ಮ ಮಹೇಶು ಅಂತ, ಹಾಂ, ರಾಜು ಅಂತ, ಹಾಂ, ಆಮ್ಯಾಕೆ ಇನ್ನೊಬ್ಬ ಪುಟ್ಸಮ್ಮಣ ಶಿಲ್ಪಮ್ಮ ಅಂತ, ಆಮ್ಯಾಕೆ ಇನ್ನು ಮತ್ತೊಬ್ಬರದು ಅವ್ರದ್ದು ಒಬ್ಬ ಏಜನ್ ಹೋಗೋ ಅವರು ಹೆಸರು ಗೊತ್ತಿಲ್ಲ. ಈಗ ಏನು ಹೇಳ್ತವ್ರೆ, ಈಗ ಕಬ್ಬು ಇಷ್ಟೆಲ್ಲ ಆಗೋಗೈತಲ್ಲ, ಈಗ ಕಬ್ಬು ಕಡ್ಕೊತೀನಿ ಅಂತವ್ರು, ಏನಾಗೈತೆ ಎಂತಾಗೈತೆ ಅದ್ರ ಬಗ್ಗೆ? ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತವ್ರೆ. ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತವ್ರೆ. ಅಲ್ಲ, ನೀವು ಇಷ್ಟು ಸಾಕಿ ಸಲಕಿ ಇಷ್ಟು ಕಷ್ಟಪಟ್ಟು ನೀರು ಹಾಕಿ ಅವಕ್ಕೆ ಬೆಳಗ್ಗೆ ಸಂಜೆ ಇವಕ್ಕೆಲ್ಲ ಆರೈಕೆ ಮಾಡಿ, ಈಗ ನಿಮ್ಮ ಒಂದು ಮನಸ್ಸಲ್ಲಿರುವಂಥ ಮಾತು? ಮನಸ್ಸಲ್ಲಿ ಇರೋದು ಅಂದರೆ ಏನು ಬಂಡವಾಳ ಹಾಕ್ಬಿಟ್ಟಿವಿ, ಏನು ಮಾಡೋಕ್ಕಾಗಲ್ಲ. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಆತ್ಕೂರು ಹೋಬಳಿ, ಕೆಸ್ತೂರು ಪಕ್ಕ ಇರುವಂಥ ಮಾಚಳ್ಳಿಯ ಗ್ರಾಮ. ನಮ್ಮ ಗ್ರಾಮದಲ್ಲಿ ಇಂಥ ಅನಾಹುತ ಆಗೈತೆ. ಎಷ್ಟೋ ಸುಮಾರು ಒಂದು 4-5 ಎಕರೆ ಅಷ್ಟು ಇನ್ನೇನು ಇವತ್ತು ಇನ್ನು ಎಷ್ಟು ದಿವಸ ಆಗಬೇಕು ಅಂತ ಹೇಳಿದರು, ಅಂದರೆ ಕಬ್ಬು ಕಡಿಯೋಕ್ಕೆ ಇನ್ನು ಎಷ್ಟು ದಿವಸದಲ್ಲಿ ಬರ್ತೀನಿ ಅಂತ ಹೇಳಿದರು. ಈಗ ಕಡಿತಾವ್ರೆ ಆ ಸೈಡಿಂದ. ಹಾಂ, ಅಲ್ಲ ನಿಮಗೆ ಮುಂಚೆ ಈ ಅನಾಹುತ ಆಗೋಕ್ಕಿಂತ ಮುಂಚೆ ಎಷ್ಟು ಪರ್ಮಿಟ್ ಮೊನ್ನೆ ಕೊಡಬೇಕಾಯ್ತು. ನಮ್ಮ ತಂದೆ ತೀರೋ ಉದ್ದೇಶದಿಂದ ಬೇರೆ ಯಾರು ಕಡಿತಾಯಿದ್ರು. ಹಾಂ, ನೋಡಿ ಇನ್ನು 2 ದಿನದಲ್ಲಿ ಅವ್ರ ತಂದೆ ತೀರ್ಕೊಂಡಿರ್ತಾರೆ. ಈ 2 ದಿನದಿಂದ ಅಲ್ಲ, ತಾಯಿ ಅವ್ರು ತೀರ್ಕೊಂಡಿರ್ತಾರೆ. ಮತ್ತು ಈ 2 ದಿನ ಆದಮೇಲೆ ಏನೋ ಒಂದು ವಾರದೊಳಗೆ ಇದನ್ನು ಕಡಿಬೇಕಾಗಿರುವಂಥ ಸನ್ನಿವೇಶದಲ್ಲಿ ಈ ಥರ ಅನಾಹುತ ಆಗೈತೆ. ಎಷ್ಟು ದುಃಖಕರವಾದಂಥ ಸಂಗತಿ ಅಂದರೆ, ಪಾಪ ಸುಮಾರು ಎಷ್ಟು ಕಷ್ಟಪಟ್ಟವ್ರೆ ಅಂತಂದ್ಬಿಟ್ಟು ರೈತರಾಗಿರುವಂಥ ಪ್ರತಿಯೊಬ್ಬರಿಗೂ ಅದು ವಿಷಯ ಗೊತ್ತಿರುತ್ತೆ. ಎಷ್ಟು ಗಂಟೆ ಇಲ್ಲೇ ಇದ್ರಪ್ಪ ನಿನ್ನೆ ರಾತ್ರಿ? 10:30 ಗಂಟೆ. 10:30 ಗಂಟೆ ಎಷ್ಟು ಎಕರೆ ಅಷ್ಟು ನೀವು ತಿರುಗಾಡ್ತಿದ್ರಿ? ಎಷ್ಟು ಎಕರೆ ಅಷ್ಟು? ಹಾಂ, 4 ಎಕರೆ. ಇಲ್ಲೆಲ್ಲ ಜಾಸ್ತಿ ಕೆಲಸ ಅಂದರೆ ಈ JCB ಬರಲಾಗೆ ಅಂದ್ಕೋತೀನಿ, ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ದು. 2 JCB ಬಂದು ಅವ್ರು ಎಳ್ದಾಕೋರು. ಹಾಂ ಹಾಂ ಹಾಂ, ಇಂಜಿನಿಯರ್ ಎಲ್ಲ ಬಂದು ಅವರು ಫೈರ್ ಇಂಜಿನಿಯರ್ ಮಿಸ್ ಹೊಡೆದ್ವಿ. ಹಾಂ, ಅವರೆಲ್ಲ ಮಾಡಿದ್ರು. ಸ್ಥಳೀಕ ನಿಮ್ಮ ಸ್ನೇಹಿತಂದು ಹಂಗೆ ಆಗಿರಬೇಕು. ಅಂದರೆ ನಿಮ್ಮ ಸ್ನೇಹಿತಂದಕ್ಕೂ ಬೆಂಕಿ ಬಿದ್ದು. ಹಾಂ ಹಾಂ, ಎಲ್ಲ ವಿಷಯಗಳ್ನು ಕೇಳ್ಪಟ್ಟೆ. ಎಲ್ಲ ಮೇಸ್ತ್ರಿ, ಅವರೇ ಮೇಸ್ತ್ರಿ ಅವರು. ಈ ಕಬ್ಬನಾಳುಗಳ್ನೆಲ್ಲ ಕರ್ಕೊಂಬಂದು ಕಬ್ಬನ್ನ ಕಡಿಸುವಂಥ ಮೇಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಅಣ್ಣ ಹೇಳಿ ಅಣ್ಣ, ಇದನ್ನು ಎಷ್ಟು ದಿನದಿಂದ ಕಡಿಬೇಕಾಗಿತ್ತು, ಇದು ಎತ್ತ ಅಂತ ಅಂದ್ಬಿಟ್ಟು? ಇವತ್ತು ಬೆಳಗ್ಗೆ ಕಡಿಬೇಕಂದಿದ್ದೇವೆ ಗುರು. ಹಾಂ, ಬೆಳಗ್ಗೆ ಕಡಿಬೇಕಂದಿದ್ದೇವೆ. ಸಾಯಂಕಾಲ 6-6:30 ಗಂಟೆಗೆ ಈ ಕರೆಂಟ್ ಇದು ಆಗಿ ತೊಂದರೆ ಆಗಿದೆ. ಪಾಪ ರೈತರಿಗೆ ಕಷ್ಟ ಆಗಿದೆ. ರೈತರಿಗೆ ಕಷ್ಟ ಆಗೈತೆ. ಅಣ್ಣ ಎಷ್ಟು ಜನ ಆಳುಗಳವ್ರೆ? ಇವಾಗ ಒಂದು 20 ಜನ ಆಳುಗಳಿವೆ. ಹಾಂ, ಕಡಿಸ್ತಾ ಇದ್ದೀವಿ. ಅಣ್ಣ ಇದನ್ನು ಈಗ ಯಾವ ರೇಟಿಗೆ ತಗೋತಾರೆ, ಏನು ಎತ್ತ ಅಂತ? ಏನು ರೇಟು ಕಮ್ಮಿ ಹಿಡಿತಾರೆ ಗುರು. ಇವತ್ತು ಚಲೋ ಕಬ್ಬಿನ ನಂತರ ರೇಟ್ ಹಿಡಿಯೋಂಗಿಲ್ಲ, ಕಡಿಮೆ ರೇಟ್ ಹಿಡಿತಾರೆ. ಕಮ್ಮಿ ರೇಟ್ ಹೇಳ್ತಾರೆ, ಕಮ್ಮಿ ರೇಟು ಇಡುತ್ತಾರೆ. ರೈತರಿಗೆ ದೊಡ್ಡ ನಷ್ಟ ಆಗುತ್ತೆ. ಇದು ವರ್ಷಾನುಗಟ್ಟಲೆ ಗೊಬ್ಬರ ನೀರು ಬಿಟ್ಟು ಇವಾಗ ಲಾಸ್ಟು ಬೆಳಗ್ಗೆನೇ ಕಡಿತಾ ಇದ್ದೀವಿ. ಸಾಯಂಕಾಲ 6 ಗಂಟೆಗೆ ಇದು ಆಗಿದೆ. ನಿನ್ನೆ ರಾತ್ರಿ ನೀವು ಬಂದಿದ್ದೀರಾ ಅಣ್ಣ ಇಲ್ಲಿಗೆ? ಬಂದಿದ್ದೇವೆ, ರಾತ್ರಿ ಬಂದಿದ್ದೇವೆ. ಈಗ ಎಷ್ಟು ದಿನದಲ್ಲಿ ಕಡಿಬೇಕು ಅಂತ ಅಂದ್ಕೊಂಡಿದ್ದೀರಿ? ಬೆಳಗ್ಗೆನೆ ಕಡಿತಾ ಇದ್ದೀವಿ. ಹಾಂ, ಇವತ್ತು ಬೆಳಗ್ಗೆನೆ 6 ಗಂಟೆಗೆ ಕಡಿತಾ ಇದ್ದೀವಿ. ಸಾಯಂಕಾಲ 6:30-7 ಗಂಟೆಗೆ ಆಗಿದೆ ಇದು.
ಈಗ ಒಂದು ದಿನಕ್ಕೆ ಎಷ್ಟು ಎಕರೆ ಅಷ್ಟು ಕಡಿತೀರಿ ನೀವು ಅಂದಾಜು ಇವತ್ತು ಈ ಥರ ವ್ಯವಸ್ಥೆಯಲ್ಲಿರುವಂಥದ್ದು ಕಬ್ಬನ ಅಂತ? ಇವತ್ತ ಮುಗಿಸ್ತಾ ಇದ್ದೇವೆ ಗುರು, ಅದು ಎಲ್ಲ ಟೋಳಿಗಳು ತಂದು ಮುಗಿಸ್ತಾ ಇದ್ದೇವೆ. ಎಲ್ಲ ಆಳುಗಳನ್ನು ಸಂಪೂರ್ಣವಾಗಿರುವಂತ ಎಲ್ಲ ಆಳುಗಳು ಗ್ಯಾಂಗ್ಗಳು ಮುಗಿಸ್ತಾ ಇದ್ದೇವೆ ಇವತ್ತು. ಒಂದೆಷ್ಟು ಸುಮಾರು ಎಷ್ಟು ಆಳುಗಳು ಬಂದವ್ರೆ ಹಂಗಾರೆ ಇವತ್ತು? ಈಗ ಒಂದು 40 ಜನ ಇದ್ದಾರೆ ಇವಾಗ. 40 ಜನ? ಆಚೆ ಇನ್ನೊಂದು ನಮ್ಮ ಫ್ರೆಂಡ್ ಒಂದು ಗಾಡಿ ಬಂದಿದೆ, ಅವರು ಇನ್ನೂ ಬರ್ತಾ ಇದ್ದಾರೆ. ಅವರು ನಾವೆಲ್ಲ ಕೂಡಿ ಕಡಿತಾ ಇದ್ದೀವಿ. ಆದಷ್ಟು ಬೇಗ ಕಡಿದು ಕಳಿಸ್ತೇವೆ. ಹೌದಾ? ಆಮೇಲಿಂದ ಇದು ಹೆಂಗಸರು ಮಕ್ಕಳು ಎಲ್ಲ ಸೇರಿ ಎಲ್ಲ ಸೇರಿ 40 ಜನ. 40 ಜನ ಒಂದು ಇವತ್ತು ಒಂದು 4 ರಿಂದ 5 ಎಕರೆ ಅಷ್ಟು ಐತೆ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಕೆಲಸ ಮಾಡ್ಬೇಕಾ, ಬಾಯಿಲಿ ಅಷ್ಟು ಅಂದ ಹಗರ ಆಗಲ್ವಾ? ಹೌದು, ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಕಡಿದು ಕಳಿಸ್ತಾ ಇದ್ದೀವಿ. ಇವರು ಕಬ್ಬು ಕಡಿಯೋ ಅಂತ ಕೂಲಿ ಕಾರ್ಮಿಕರು ಪಾಪ. ಅಣ್ಣ, ಯಾವ ಊರಿಂದ ಬಂದಿರೋದು ನೀವು? ನಾವು ಚರ್ಚನ್ ರೀ, ಹಾಂ, ಬಿಜಾಪುರ. ಚರ್ಚನ್ ತಾಲೂಕು ಹೈನಾಳ ಊರಿನ. ಹಾಂ. ಅಣ್ಣ, ಈ ಥರ ವ್ಯವಸ್ಥೆಯಲ್ಲಿರುವಂಥ ಈ ಕಬ್ಬನ್ನ ಕಡಿಬೇಕಾದ್ರೆ ನಿಮಗೆ ಏನಪ್ಪ ಪ್ರಾಬ್ಲಮ್ ಏನೂ ಆಗಲ್ವಾ? ತೊಂದರೆ ಆಗುತ್ತೆ ಸರ್. ನೀಟಾಗಿ ಕಬ್ಬು ಇತ್ತಂದ್ರೆ ಏನು ತೊಂದರೆ ಇಲ್ಲ. ಈ ಸುಟ್ಟಿದ ಕಬ್ಬು ಕಡಿಬೇಕಂದ್ರೆ ಒಂದು ಸ್ವಲ್ಪ ಈ ಧೂಳು ಜಾಸ್ತಿ, ಕಬ್ಬು ಅಡತಿಡ ಬಿದ್ದು ಗಾಬ್ ಜಾಸ್ತಿ, ಮೂಗುಗೆ ಗಾಬ್ ಹೊಡಿತದೆ. ಹೌದು ಸರ್. ಹಾಂ. ಇದೆಲ್ಲ ಕಡಿಬೇಕಂದ್ರೆ ಈ ಅಡತಿಡ ಬಿದ್ದು ಇದೆಲ್ಲ ಹಿಂಗೆ ತಿಡ್ಕ್ ಹಾಕಿರ್ತದಲ್ರಿ, ಆ ಜಗಡಿ ಸಾಕಾಗಿ ಹೋಗುತ್ತೆ. ಓ, ತಿರ್ಗಾಯ್ಕೊಂಡಿರ್ತದಲ್ಲ ಅದನ್ನ, ಅಂದ್ರೆ ಈ ಥರ ಸ್ಥಿತಿಲಿರುವಂಥದ್ದನ್ನ ಜಗ್ಗಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ರೀ ಸರ್. ಅದೇ ಏನಪ್ಪ, ಬೆಂಕಿ ಅನಾಹುತದಿಂದ ಎಲ್ಲದೂ ಬೆಂಡಾಗಿ ಹೋಗಿರ್ತಾವಲ್ಲ, ಅದನ್ನ ಎಳಿಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತದೆ ಸರ್. ಇದು ಏನು ಇದು ಬೂದಿ ಇರ್ತೈತಿಲ್ಲ ಸುಟ್ಟಿದ್ದ, ಇದೆಲ್ಲ ಮೂಗಲ್ಲಿ ಎಲ್ಲ ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಯ್ತು ಸರ್. ಅಷ್ಟೇ, ಉಸಿರಾಟಕ್ಕೆ ತೊಂದರೆ ಆಯ್ತದೆ. ಹೌದು ಸರ್. ನೋಡ್ತಾ ಇದ್ದೀರಲ್ಲ, ಬೆಂಕಿ ಅನಾಹುತದಿಂದ ಎಷ್ಟು ನಷ್ಟ ಅಂತ ಅಂದ್ಬಿಟ್ಟು, ಮತ್ತು ಎಷ್ಟು ಜನ ಕಷ್ಟ ಬೀಳಬೇಕು, ಎಷ್ಟು ಜನಕ್ಕೆ ಇದು ನಿರ್ಗತವಾದಂಥ ಒಂದು ಇನ್ಸಿಡೆಂಟ್ ಅಂದರೆ ನೋಡ್ತಾ ಇದ್ದೀರಲ್ಲ ಪಾಪ.